ನಮಸ್ಕಾರ. ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕರಾವಳಿಯವನು. ಮಲೆನಾಡಿನ ಮೂಲೆ ಮೂಲೆಯನ್ನ ಮನೆಯನ್ನ ಮನಸ್ಸುಗಳನ್ನ ಪರಿಚಯ ಮಾಡಿಸಿಕೊಟ್ಟಿರುವ ನನಗೆ ಕುವೆಂಪು. ನಾನು ವಿಜ್ಞಾನದ ವಿದ್ಯಾರ್ಥಿ. ಕಾಲೇಜಲ್ಲಿ ಓದ್ತಾ ಇರುವಾಗ ನಾನು ಸಾಹಿತ್ಯಿಕ ಕೃತಿಗಳನ್ನು ಓದಿರೋದು ಕಡಿಮೆ, ಆದರೆ ಬಹಳ ಪ್ರಮುಖವಾಗಿ ಆಗ ಓದಿರುವಂಥದ್ದು ನಾನು ಕಾನೂರು ಸುಬ್ಬಮ್ಮ ಹೆಗಡೆತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಅನಂತರ ನಾನು ಕೆಲಸ ನಿಮಿತ್ತ ಮೈಸೂರಲ್ಲಿದ್ದಾಗ ಕುವೆಂಪು ಅವರ ನಿಧನದ ವಾರ್ತೆ ನನಗೆ ತಿಳಿಯುತ್ತದೆ. ಅವರ ನೋಡಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಎಲ್ಲೋ ಒಂದು ಕಡೆಗೆ ಅವರ ಬಗ್ಗೆ ನನ್ನ ಮನಸ್ಸಲ್ಲಿದ್ದಂಥ ಭಾವಚಿತ್ರವನ್ನು ಬದಲಾಯಿಸೋದು ಬೇಡ ಅಂತೇಳಿ ನಾನು ಹೋಗಿ ನೋಡಲಿಲ್ಲ. ನನಗೆ ಕೇವಲ ಕುವೆಂಪು ಕವಿಯಾಗಿ, ಸಾಹಿತಿಯಾಗಿ, ಕಾದಂಬರಿಕಾರರಾಗಿ ಅಷ್ಟೇ ಕಾಣಿಸೋದಿಲ್ಲ, ಅವರು ಹೋರಾಟಗಾರ ಕೂಡ ಹೌದು. ಭೂಸಾ ಚಳುವಳಿಯ ಸಂದರ್ಭದಲ್ಲಿ ಬಸವಲಿಂಗಪ್ಪ ಅವರ ಹೇಳಿಕೆ ಪರ ಅವರು ನಿಂತ್ಕೊಂಡಿರೋದು, ಸಾಮಾಜಿಕ ನ್ಯಾಯದ ವಸ್ತುವನ್ನೇ ನಿರಂತರವಾಗಿ ತಮ್ಮ ಕೃತಿಗಳಲ್ಲಿ ತಂದಿರುವಂಥ ಕುವೆಂಪು ನೈಜ ಜೀವನದಲ್ಲಿ ಕೂಡ ಹೇಗೆ ನ್ಯಾಯದ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಅದು ಕುವೆಂಪು ಮಲೆನಾಡಿನ ಚಿತ್ರಣವನ್ನು ಏನು ಮಾಡಿದ್ದಾರೆ ಅದು ಇವತ್ತು ಕೂಡ ನಮಗೆ ಎಲ್ಲೋ ಒಂದು ಕಡೆಗೆ ಪರಿಸರದ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಅಂತ ಹೇಳಿದರೆ ತಪ್ಪಾಗೋದಕ್ಕಿಲ್ಲ. ತೇಜಸ್ವಿ ಅವರು 60ರ ದಶಕದ ನಂತರ ಏನು ಪರಿಸರ ಚಳವಳಿ ಶುರುವಾಗುತ್ತೆ ಅದನ್ನು ಇಟ್ಕೊಂಡು ಅವರು ಕುವೆಂಪು ಅವರ ಪ್ರಯಾಣವನ್ನು ಕೆಲಸವನ್ನು ಮುಂದುವರಿಸ್ತಾರೆ ಅಂತ ನನಗೆ ಅನಿಸ್ತದೆ. ಇವತ್ತು ಕೋವಿಡ್ ನಂತರದ ಸಂದರ್ಭದಲ್ಲಿ ಜಗತ್ತು ಒಂದು ಹೊಸ ಪರ್ಯಾಯವನ್ನು ಹುಡುಕಾಡ್ತಾ ಇದೆ. ಪರಿಸರದ ಜೊತೆಗೆ ಮನುಷ್ಯರ ನಡುವೆ ಹೊಸ ಸಂಬಂಧಗಳನ್ನು, ಆರ್ಥಿಕ ಸಂಬಂಧಗಳನ್ನು ಕೂಡ ಇವತ್ತು ಪರ್ಯಾಯವಾಗಿ ಕಟ್ಟಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸ್ತ್ರೀವಾದಿ, ಸಾಮಾಜಿಕ ನ್ಯಾಯಪರವಾದಂಥ, ಪರಿಸರವಾದಿ, ಸಮಾಜವಾದಿ ನೆಲೆಯ ಸಾಧ್ಯತೆಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಕುವೆಂಪು ಹಾಕಿಕೊಟ್ಟಿರುವಂಥ ಮನುಜಮತ, ವಿಶ್ವಪಥ ಪರಿಕಲ್ಪನೆ ನಮಗೆ ಇವತ್ತು ದಾರಿದೀಪ. ವಿಶ್ವ ಮಾನವತೆ ಜಿಂದಾಬಾದ್, ಜೀವಪರತೆ ಜಿಂದಾಬಾದ್. ತಮಗೆಲ್ಲರೂ ಕೂಡ ಮತ್ತೊಂದು ಸಲ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ.